ನೀರಿಲ್ಲ, ಆದರೆ ಬಿಲ್ ಬರೋದು ಮಾತ್ರ ನಿಲ್ಲಲ್ಲ. ಅದರಲ್ಲೂ ಒಂದೆರಡು ರೂಪಾಯಿ ಅಲ್ಲ, ಅದು 17ರಿಂದ 20 ಸಾವಿರದವರೆಗೂ ಕೂಡ ಬಿಲ್ ಬರ್ತಾ ಇದೆ. ಕುಡಿಯೋಕ್ಕೆ ಮಾತ್ರ ಒಂದು ಹನಿ ನೀರು ಕೂಡ ಸಿಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಸದ್ಯ ಇದೀಗ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಗುಲ್ಬರ್ಗಾ ಕಾಲೋನಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 2-3 ವರ್ಷಗಳಿಂದ ಈ ಒಂದು ಏರಿಯಾ ಏನಿದೆ, ಈ ಒಂದು ಕಾಲೋನಿ ಏನಿದೆ, ಈ ಒಂದು ಕಾಲೋನಿಗೆ ಬಿಲ್ ಮಾತ್ರ ಬರ್ತಾ ಇದೆ, ಆದರೆ ನೀರಿನ ಸಪ್ಲೈಗಳಿಲ್ಲ. ಇನ್ನು ನೀರಿನ ಸಪ್ಲೈಗೆ ಬೇಕಾದಂತಹ ಪರಿಸ್ಥಿತಿಗಳು ಕೂಡ ಇಲ್ಲಿ ಯಾವುದೇ ರೀತಿಯಾಗಿಲ್ಲ. ಇನ್ನು ಇದರ ಬಗ್ಗೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪತ್ರವನ್ನು ಬರೆಯುವಂಥ ಕೆಲಸ ಆಗಿದೆ, ಆದರೆ ಇದಕ್ಕೆ ಉತ್ತರ ಮಾತ್ರ ಉಡಾಫೆಯಾಗಿ ಜಲಮಂಡಳಿಯ ಅಧಿಕಾರಿಗಳು ನೀಡಿರುವಂಥದ್ದು. ಸದ್ಯ ಈ ಒಂದು ವಿಚಾರದ ಕುರಿತಾಗಿ ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಕಾಲೋನಿ ಏನಿದೆ, ಈ ಒಂದು ಕಾಲೋನಿಗೆ ಸುಮಾರು 237ಕ್ಕೂ ಹೆಚ್ಚು ಮನೆಗಳಿದೆ. ಆ ಒಂದು ಮನೆಗಳಿಗೆ ನೀರಿನ ಒಂದು ಕನೆಕ್ಷನನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದರೆ ಆ ಒಂದು ಕಾಮಗಾರಿಯಂತಹ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಕಲ್ಪಿಸುವಂಥ ಕೆಲಸವನ್ನು ಇಲ್ಲಿನ ಅಧಿಕಾರಿಗಳು ಮಾಡಿದರು. ಯಾವ ಭಾಗದಲ್ಲಿ ಕೂಡ ನೀರನ್ನು ತೆಗೆಯಲಿಕ್ಕೆ ಆಗದೆ ಮತ್ತು ನೀರಿನ ಬಳಕೆಯನ್ನು ಮಾಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿಯಲ್ಲಿ ಪೈಪ್ಲೈನ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ಪ್ರತಿ ಬಾರಿ ಕೂಡ ಇಲ್ಲಿನ ನಿವಾಸಿಗಳಿಗೆ ತಿಂಗಳಿಗೆ 17,000 18,000 ಈ ರೀತಿಯಾಗಿ ಬಿಲ್ಲುಗಳು ಬರ್ತಾ ಇದೆ. ಇನ್ನು ಆ ಒಂದು ಬಿಲ್ಲುಗಳನ್ನು ಗಮನಿಸ್ತಾ ಹೋಗೋದಾದರೆ ಆ ಒಂದು ಬಿಲ್ಗಳಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಈ ಒಂದು ಬಿಲ್ ಏನಿದೆ, ಈ ಒಂದು ಬಿಲ್ಗಳನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತೀನಿ. ನೀರಿನ ವೆಚ್ಚ ಏನಿದೆ, ಪ್ರತಿ ತಿಂಗಳಿಗೆ ಎಷ್ಟು ನೀರನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ 96 ರೂಪಾಯಿ ಬರುವಷ್ಟು ನೀರನ್ನು ಉಪಯೋಗಿಸ್ತಾರೆ. ಅದಾದ ಬಳಿಕ ಮೀಟರ್ ಚಾರ್ಜ್ ಅಂತ ಹೇಳಿ 58 ರೂಪಾಯಿಯನ್ನು ಹಾಕಲಾಗುತ್ತೆ. ಅದಾದ ಬಳಿಕ ಒಳಚರಂಡಿ ವೆಚ್ಚ ಏನಿದೆ ಅದನ್ನು 48 ರೂಪಾಯಿ ಅಂತ ಹಾಕಲಾಗುತ್ತೆ. ಆದರೆ ಪ್ರಮುಖವಾಗಿ ಇತರೆ ವೆಚ್ಚ ಅನ್ನುವಂಥದ್ದು ಏನಿದೆ, ಆ ಒಂದು ಇತರೆ ವೆಚ್ಚವನ್ನು ಸಂಪೂರ್ಣವಾಗಿ ಇಲ್ಲಿನ ನಿವಾಸಿಗಳಿಗೆ 8,000 ರೂಪಾಯಿ ಇತರೆ ವೆಚ್ಚವನ್ನು ಹಾಕ್ತಾ ಇರುವಂಥದ್ದು.